ಇಂದಿನಿಂದ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆರಂಭ ಆಗಿರುವಂತದ್ದು. ಇನ್ನು ಈ ಎಸ್ಐಆರ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್ಐಆರ್ ಬಗ್ಗೆ ಸಂಪುಟ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಚುನಾವಣಾ ಆಯೋಗಕ್ಕೂ ಕೂಡ ಈ ಬಗ್ಗೆ ಮನವಿ ಮಾಡಿದ್ವಿ ಅಂತ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇಂದಿನಿಂದ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ತೀವ್ರವಾಗಿ ಮತಗಳನ್ನ ಪರಿಷ್ಕರಣೆ ಮಾಡೋದು. ಹಾಗಾಗಿ ಎಸ್ಐಆರ್ ಬಗ್ಗೆ ಸದ್ಯಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಆರ್ ಬಗ್ಗೆ ಸಂಪುಟ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಚುನಾವಣಾ ಆಯೋಗಕ್ಕೂ ಕೂಡ ನಾವು ಈ ಬಗ್ಗೆ ಮನವಿ ಮಾಡಿದ್ವಿ. ಬಡವರನ್ನ ಅವರ ಹಕ್ಕಿಂದ ವಂಚಿಸುವಂತಾಗಬಾರದು, ಮತದಾರರ ಹಕ್ಕನ್ನ ಕಿತ್ಕೊಳ್ಳುವ ಹಾಗೆ ಆಗಬಾರದು ಅಂತ ನಾವು ಸಂಪುಟ ಸಭೆಯಲ್ಲಿ ಹೇಳಿದ್ವಿ ಅಂತಾನೂ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ಇವತ್ತಿನ ಎಸ್ಐಆರ್ ಪ್ರಾರಂಭ ಆದ ವಿಚಾರದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾದ ವಿಷಯವನ್ನ ಅವರು ತಿಳಿಸಿದಾರಂತೆ. ನೋಡಿ, ಸೌಜನ್ಯಕ್ಕಾದ್ರೂ ನಮ್ಮ ಪ್ರಶ್ನೆಗೆ ಆಯೋಗ ಉತ್ತರ ಕೊಟ್ಟಿಲ್ಲ. ನಾವು ಲೀಗಲ್ ಆಗಿರೋ ಪ್ರಶ್ನೆಗಳನ್ನೇ ಕೇಳಿದೀವಿ. ಎಸ್ಐಆರ್ಗೆ ನಮ್ಮ ವಿರೋಧ ಇಲ್ಲ, ಆದರೆ ಪಾರದರ್ಶಕತೆ ಇರಲಿ. ಅರ್ಹರ ಮತ ಯಾವತ್ತಿಗೂ ರದ್ದಾಗಬಾರದು. ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ಪತ್ರ ಕೊಟ್ಟಿದ್ವಿ, ಉತ್ತರ ಬಂದಿಲ್ಲ. ಮುಂದೆ ಇದನ್ನ ಕಾನೂನಾತ್ಮಕವಾಗಿ ನಾವು ತಗೋಬಹುದು, ನೋಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅವರ ಮೇನ್ ಇಂಟೆನ್ಷನ್ ಇಷ್ಟೇ, ಏನು, ಯಾವುದೇ ಮತದಾರರ ಮತ ರದ್ದಾಗಬಾರದು. ಇದು ನಮ್ಮ ಉದ್ದೇಶ. ಆತಂಕ ನಮಗಿಲ್ಲ. ಸಾಮಾನ್ಯ ಪ್ರಜ್ಞೆಯಿಂದ ಬಿಜೆಪಿಯವರು ಮಾತನಾಡಬೇಕು. ಉಡಾಫೆ ಉತ್ತರ ಕೊಡೋದು ಬೇಡ. ಅರ್ಹರಿಗೆ ಮತ ರದ್ದಾಗಬಾರದು. ಹಾಗೆ ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ ಗೊಂದಲ ಆಯ್ತಲ್ಲ, ನಾವು ಕೇಳಿದ 12 ಪ್ರಶ್ನೆಗೆ ಅವ್ರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಅನುಮಾನ ಬಂದಾಗ ನಾವು ಚುನಾವಣೆ ಆಯೋಗಕ್ಕೆ ಕೇಳಬೇಕಾ ಕೇಳಬಾರ್ದಾ, ಬಿಜೆಪಿ ಕಚೇರಿ ಕೇಳಬೇಕಾ ಅಂತ ಇಲ್ಲಿ ಕಿಡಿಕಾರಿರುವಂಥದ್ದು ಪ್ರಿಯಾಂಕ್ ಖರ್ಗೆ. ಈಗ ಎಸ್ಐಆರ್ ಕುರಿತಂತೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಆರ್ ಅನ್ನ ಮಾಡ್ತಾ ಇರೋದು ಒಂದ್ ಲೆಕ್ಕದಲ್ಲಿ ಒಳ್ಳೆ ವಿಚಾರ. ಯಾಕಂತಂದ್ರೆ ಅಲ್ಲಿ ಅರ್ಹರಿರ್ತಾರೆ, ಅನರ್ಹರಿರ್ತಾರೆ, ಹೊಸದಾಗಿ ಓಟ್ ಹಾಕೋರು ಇರ್ತಾರೆ, ಮತ್ತೆ ಅವರ ಹೆಸರುಗಳು ತಿದ್ದುಪಡಿ ಇರುತ್ತೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಇದನ್ನ ಈ ಯೋಜನೆ ತೆಗೆದುಕೊಂಡಿರೋದು ವೆರಿ ಗುಡ್. ಬಟ್ ಇದರಲ್ಲಿ ಯಾರೇ ಮತದಾರರಾಗಿರ್ಬೋದು ಕೂಡ ಅವರು ಮತ ಹಾಕೋದ್ರಿಂದ ವಂಚನೆ ಆಗಬಾರ್ದು. ಸರಿ, ಕರ್ನಾಟಕದಲ್ಲಿ ಅವ್ರು ಬಂದಿರ್ತಾರಪ್ಪ, ನೀವು ಯಾವುದೋ ಒಂದು ವಿಚಾರವನ್ನ ಎತ್ಬಿಟ್ಟು ನೀವು ಇಲ್ಲಿ ಅವರಲ್ಲ, ನೀವು ಅಲ್ಲಿ ಅವರು, ಈ ಎಲ್ಲ ಆಯಾಮದಲ್ಲಿ ನೀವು ಎಸ್ಐಆರ್ ಮಾಡಿಬಿಟ್ಟು ಅವರ ಮತ ಇನ್ನಿಲ್ಲದಂತೆ ಮಾಡಿಬಿಟ್ರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಮತದಾರರ ಮತ ರದ್ದಾಗಬಾರ್ದು. ನೋಡಿ, ಅವರು ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಇಲ್ಲಿರ್ತಾರೆ, 10-20 ವರ್ಷದಿಂದ ಇಲ್ಲಿ ಸ್ಟಿಕ್ ಆನ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿನ ವೋಟರ್ ಐಡಿ ಮಾಡಿಸ್ಕೊಂಡಿರ್ತಾರೆ. ನೀವು ಪರಿಶೀಲನೆ ಮಾಡಕ್ಕೆ ಹೋದಾಗ ಇನ್ನೊಂದೇನಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಹಳ ಒಂದು ಏನಂತಾರೆ ಶಾಕಿಂಗ್ ವಿಚಾರ ಅಂತಂದ್ರೆ, ಅವ್ರಿಗೆ ಭಯ ಹುಟ್ಕೊಂಡಿರೋದು, ಎಲ್ಲಿ ಈ ಎಸ್ಐಆರ್ ಮಾಡುವಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಕಾಂಗ್ರೆಸ್ನವರೇ ಅಂತ ಗೊತ್ತಾದ ಮೇಲೂ ಕೂಡ ಅವರ ಮತವನ್ನ ತೆಗೆದು ಬಿಡ್ತಾರೋ ಅಂತ ಹೇಳಿ ಭಯ ಶುರುವಾಗಿದೆ. ಒಂದ್ ಕಡೆಗೆ ಹಂಗೆ ಹೇಳಿದ್ದು ಉಂಟು ಡಿ ಕೆ ಶಿವಕುಮಾರ್. ಸೊ ಕಾಂಗ್ರೆಸ್ನ ವೋಟ್ ಇದೆ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅಂತ ಮತವನ್ನ ನೀವು ಅಸಿಂಧು ಕೂಡ ಮಾಡಬಹುದು, ಅಂತ ಮತವನ್ನ ನೀವು ಕಡೆಗಣನೆ ಮಾಡಬಹುದು, ಅಂತವರನ್ನ ಅನರ್ಹ ಕೂಡ ಮಾಡಬಹುದು ಎಂಬರ್ಥದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಈಗ ಅದೇ ಆಯಾಮದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿರೋದು, ನಮ್ಮ ಉದ್ದೇಶ ಇಷ್ಟೇ, ಯಾರ ಮತ ಕೂಡ ಕಳ್ಕೋಬಾರ್ದು. ಸಾಮಾನ್ಯ ಪ್ರಜ್ಞೆಯಿಂದ ಬಿಜೆಪಿಯವರು ಮಾತಾಡಬೇಕು, ಉಡಾಫೆ ಉತ್ತರ ಕೊಡಬಾರ್ದು. ನಾವು ಯಾವಾಗ ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರ ಕೊಡಿ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ ಗೊಂದಲ ಆಯಿತು ಈ ಎಸ್ಐಆರ್ ಪ್ರಕ್ರಿಯೆ ಶುರುವಾದಾಗ. ನಾವು ಅದಕ್ಕೆ 12 ಪ್ರಶ್ನೆ ಕೇಳಿದ್ವಿ, ಅವ್ರು ಇನ್ನೂ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಅನುಮಾನ ಬಂತು ಅಂದ್ರೆ ನಾವು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಬೇಕಾ ಅಥವಾ ಬಿಜೆಪಿ ಕಚೇರಿಗೆ ಹೋಗಿ ಪ್ರಶ್ನೆ ಕೇಳಬೇಕಾ ಅಂತ ಇಲ್ಲಿ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಒಂದಿಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಸುದ್ದಿಯಲ್ಲಿ ಇರ್ತಾರೆ. ಒಂದ್ ಕಡೆ ಈಗ RSS ವಿಚಾರ ಆಯಿತು, ಈಗ ಎಸ್ಐಆರ್ ಬಗ್ಗೆ ಕೂಡ ಹೇಳಿರುವಂಥದ್ದು. ಸೊ ಖುಷಿ ಇದೆ, ಎಲ್ಲ ವೆಲ್ ಅಂಡ್ ಗುಡ್. ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಎಸ್ಐಆರ್ ತಂದಿರೋದು ಒಂದೊಳ್ಳೆ ಅಭಿಯಾನ. ಆದ್ರೆ ಇದರಲ್ಲೂ ಕೂಡ ಅವರು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅನ್ನೋ ರೀತಿಯಲ್ಲಿ ಅದನ್ನ ಸರಿಯಾಗಿ ಮಾಡಿ, ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲ ಆಯಾಮದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಮತ್ತೆ ಈಗ ಸುದ್ದಿಯಲ್ಲಿದ್ದಾರೆ. ಹಾಗಾಗಿ ಬಿಜೆಪಿ ಈ ಕುರಿತಂತೆ ಏನು ಉತ್ತರ ಕೊಡುತ್ತೆ, ಅಥವಾ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆ ಇಟ್ಟಿದ್ದೀವಿ ಅಂತ ಕೂಡ ಹೇಳಿದೆ. ಸೊ ಚುನಾವಣಾ ಆಯೋಗ ಇವರು ಪ್ರಶ್ನೆಗೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಮತ್ತೊಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ಉಡಾಫೆ ಉತ್ತರ ಕೊಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಟುನಿಟ್ಟಾಗಿ ಹೇಳಿದಾರಲ್ಲ. ಸೊ ಹಾಗಾಗಿ ಇದು ಮತ್ತೆ ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಿಚುವೇಶನ್ಗೆ ಇದು ಇನ್ನಿಲ್ಲದ ಚರ್ಚೆಯನ್ನ ಹುಟ್ಟಾಕುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು.